ಅಮೃತಜ್ಞಾನ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಆದರದ ಸ್ವಾಗತ. ಈ ದಿನದಂದು ಜನ್ಮದಿನ ಹಾಗೂ ಮದುವೆಯ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುತ್ತಿರುವ ವೀಕ್ಷಕರಿಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಇಂದಿನ ಪಂಚಾಂಗ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣ ಪಕ್ಷ 24 ಜುಲೈ 2024 ಬುಧವಾರ. ಸೂರ್ಯೋದಯ ಬೆಳಗ್ಗೆ 6:03, ಸೂರ್ಯಾಸ್ತ ಸಂಜೆ 6:49, ಚಂದ್ರೋದಯ ರಾತ್ರಿ 9:27, ಚಂದ್ರಾಸ್ತ ಬೆಳಗ್ಗೆ 8:44. ಇಂದಿನ ತಿಥಿ ತೃತೀಯ ಬೆಳಗ್ಗೆ 10:33 ರವರೆಗೆ, ನಂತರ ಚತುರ್ಥಿ. ಯೋಗ ಸೌಭಾಗ್ಯ ಬೆಳಗ್ಗೆ 11:11 ನಂತರ ಶೋಭನ. ನಕ್ಷತ್ರ ಶತಭಿಷ ರಾತ್ರಿ 10:15 ರವರೆಗೆ, ನಂತರ ಪೂರ್ವ ಭಾದ್ರಪದ. ಕರ್ಣ ವಿಷ್ಟಿ ಬೆಳಗ್ಗೆ 7:30, ಭವ ಸಂಜೆ 6:04, ಬಾಲವ ರಾತ್ರಿ 4:39, ಜುಲೈ 25 ನಂತರ ಕೌಲವ. ಇಂದಿನ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ 4:34 ರಿಂದ 5:19, ಅಭಿಜಿತ್ ಮುಹೂರ್ತವಿಲ್ಲ. ಪ್ರಾತಃ ಸಂಧ್ಯಾ ರಾತ್ರಿ 4:56 ರಿಂದ 6:03 ರವರೆಗೆ, ಸಂಧ್ಯಾಕಾಲ ಸಂಜೆ 6:49 ರಿಂದ 7:56, ಅಮೃತ ಕಾಲ ಬೆಳಗ್ಗೆ 11:39 ರಿಂದ 1:07 ರವರೆಗೆ. ಅಶುಭ ಗಳಿಗೆಗಳಲ್ಲಿ ರಾಹುಕಾಲ ಮಧ್ಯಾಹ್ನ 12:26 ರಿಂದ 2:02. ಯಮಗಂಡ ಕಾಲ ಬೆಳಗ್ಗೆ 7:39 ರಿಂದ 9:15 ರವರೆಗೆ. ವರ್ಜಕಾಲ ರಾತ್ರಿ 12:07, ಜುಲೈ 25 ರಿಂದ 1:35, ಜುಲೈ 25. ದುರ್ಮುಹೂರ್ತ ಮಧ್ಯಾಹ್ನ 12:01 ರಿಂದ 12:52 ರವರೆಗೆ. ರಾತ್ರಿ 10:15 ರವರೆಗೆ. ತಾರಬಲ ಇರುವ ನಕ್ಷತ್ರಗಳು: ಅಶ್ವಿನಿ, ಕೃತ್ತಿಕ, ಮೃಗಶಿರ, ಪುನರ್ವಸು, ಪುಷ್ಯ, ಮಗ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಅನುರಾಧ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವ ಭಾದ್ರಪದ, ಉತ್ತರ ಭಾದ್ರಪದ. ಮಾರನೆಯ ದಿನ ಮುಂಜಾನೆಯವರೆಗೆ ತಾರಬಲ ಇರುವ ನಕ್ಷತ್ರಗಳು: ಭರಣಿ, ರೋಹಿಣಿ, ಆರ್ದ್ರ, ಪುಷ್ಯ, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಹಸ್ತ, ಸ್ವಾತಿ, ಅನುರಾಧ, ಜ್ಯೇಷ್ಠ, ಪೂರ್ವಾಷಾಢ, ಶ್ರವಣ, ಶತಭಿಷ, ಉತ್ತರ ಭಾದ್ರಪದ, ರೇವತಿ. ಮಾರನೆಯ ದಿನ ಮುಂಜಾನೆಯವರೆಗೆ ಚಂದ್ರಬಲ ಇರುವ ರಾಶಿಗಳು: ಮೇಷ, ವೃಷಭ, ಸಿಂಹ, ಕನ್ಯಾ, ಧನು, ಕುಂಭ. ಇಂದಿನ ರಾಶಿ ಭವಿಷ್ಯ ಒಂದೆರಡು ಸಾಲಿನಲ್ಲಿ. ಮೇಷರಾಶಿ: ಈ ದಿನ ನಿಮ್ಮನ್ನು ನಿಮ್ಮ ಆತ್ಮವಿಶ್ವಾಸವನ್ನು ಟೆಸ್ಟ್ ಮಾಡುತ್ತೆ. ವೃತ್ತಿಯಲ್ಲಿ ನಿಮ್ಮ ಕಾರ್ಯವೈಖರಿ, ನಿಮ್ಮ ಜಾಣ್ಮೆ, ಮುಂದಾಲೋಚನೆಗೆ ಮೆಚ್ಚುಗೆಗೆ ಪಾತ್ರರಾಗುವಿರಿ. ವೈವಾಹಿಕ ಜೀವನ ಸಮಾಧಾನಕರವಾಗಿರುತ್ತದೆ ಮತ್ತು ಪ್ರೀತಿಯಲ್ಲಿ ಯಶಸ್ಸು ಪಡೆಯುವಿರಿ. ನಿಮ್ಮ ಇಚ್ಛೆಗಳಿಗೆ ಇತರ ಹಸ್ತಕ್ಷೇಪ ಇರದಂತೆ ನೋಡಿಕೊಳ್ಳಿ. ವೃಷಭ ರಾಶಿ: ಇಂದು ಆರ್ಥಿಕ ಸ್ಥಿರತೆ ಇರುವುದು. ನಿಮ್ಮ ದೇಹ ದಣಿಯುವುದು. ಪೂರ್ಣ ರಾತ್ರಿಯ ನಿದ್ದೆಯ ಅವಶ್ಯಕತೆ ಇದೆ. ಮಾನಸಿಕ ಆರೋಗ್ಯವನ್ನು ಕಾಯ್ದುಕೊಳ್ಳಿ. ಜನ ನಿಮ್ಮಲ್ಲಿ ಸಲಹೆಯನ್ನು ಕೇಳಲು ಬರಬಹುದು. ನೀವು ಸಾಲವಾಗಿ ನೀಡಿದ್ದ ಹಣ ಹಿಂಪಡೆಯಬಹುದು. ಮಿಥುನ ರಾಶಿ: ಇಂದು ನೀವು ಆಲೋಚನೆಗಳಲ್ಲಿ ನಕಾರಾತ್ಮಕತೆ ಹೆಚ್ಚಿರಬಹುದು. ಹಾಗಾಗಿ ತಲೆನೋವಿನ ಸಮಸ್ಯೆ ಬರಬಹುದು. ಹೆಚ್ಚಿನ ಕೆಲಸ ಇಂದು ಒತ್ತಡ ತರಬಹುದು. ದಿನದ ಅಂತ್ಯದ ವೇಳೆಗೆ ಸ್ವಲ್ಪ ಹಣ ಸಹಾಯ ದೊರೆಯುವುದು. ನಿಮ್ಮ ಸಹೋದ್ಯೋಗಿಗಳ ಸಹಕಾರದೊಂದಿಗೆ ನಿಮ್ಮ ಎಲ್ಲ ಅಳಿದುಳಿದ ಕೆಲಸಗಳು ಪೂರ್ಣಗೊಳ್ಳುವು. ಖಾಸಗಿ ನೌಕರರಿಗೆ ಬೋನಸ್ ಸಿಗುವ ಸಾಧ್ಯತೆ. ಕಟಕ ರಾಶಿ: ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ನಿಮ್ಮ ಸಂಗಾತಿಯ ಸಹಕಾರ, ಬೆಂಬಲ ಸಿಗುವುದು. ಬೇರೆಲ್ಲಿಗಾದರೂ ಹೋಗುವುದಾದರೆ ನಿಮ್ಮ ಆಹಾರದ ಬಗ್ಗೆ ಗಮನವಿರಲಿ. ನಿಮ್ಮ ಆರೋಗ್ಯ ಕೆಡುವ ಸಂಭವವಿದೆ. ನಿಮ್ಮ ಒಳ್ಳೆಯ ಸ್ವಭಾವ ಜನರನ್ನು ನಿಮ್ಮ ಹತ್ತಿರಕ್ಕೆ ತರುತ್ತದೆ. ಸಿಂಹ ರಾಶಿ: ಹೂಡಿಕೆಗಳಿಗೆ ಇಂದು ಶುಭ ದಿನ. ಇಂದು ನೀವು ವಿಶ್ವಾಸದಿಂದ ವರ್ತಿಸುವಿರಿ. ನಿಮ್ಮ ಒಡಹುಟ್ಟಿದವರೊಡನೆ ಇದ್ದ ಜಗಳಗಳನ್ನು ತೊಡೆದು ಹಾಕುವಿರಿ. ರಿಯಲ್ ಎಸ್ಟೇಟ್ ಮತ್ತು ಆರ್ಥಿಕ ವ್ಯವಹಾರಗಳಿಗೆ ಒಳ್ಳೆಯ ದಿನ. ನಿಮ್ಮ ಸಂಗಾತಿಯ ಅರಿವಿಗೆ ಬಾರದೆ ಗುಟ್ಟಾಗಿ ಏನನ್ನೂ ಮಾಡಬೇಡಿ, ಸಮಸ್ಯೆ ಎದುರಾಗಬಹುದು. ಕನ್ಯಾ ರಾಶಿ: ಈ ದಿನ ನಿಮಗೆ ಅನುಕೂಲಕರವಾಗಿದೆ. ಕನಸು ನನಸಾಗಬಹುದು. ಹೆಚ್ಚಿನ ಖರ್ಚುಗಳಾಗುವುದು. ಏನನ್ನೇ ಖರೀದಿಸುವ ಮುಂಚೆ ಅದರ ಬಗ್ಗೆ ರಿಸರ್ಚ್ ಮಾಡಿ ಖರೀದಿಸಿ. ಮನೆಯಲ್ಲಿ ಧರ್ಮ ಕಾರ್ಯಗಳು ನಡೆಸಲಾಗುವುದು, ಇಲ್ಲವೇ ಅದರ ಯೋಜನೆ ಮಾಡುವಿರಿ. ಪಿತ್ರಾರ್ಜಿತ ಆಸ್ತಿಯ ಸಮಸ್ಯೆ ನಿವಾರಣೆಯಾಗಬಹುದು. ತುಲಾ ರಾಶಿ:
ಕೆಲಸದಲ್ಲಿ ನಿರಾಸಕ್ತಿ, ಬೋರಿಂಗ್ ಎನ್ನಿಸಬಹುದು, ಆದರೆ ಕೆಲಸ ಮಾಡಲೇಬೇಕಿದೆ. ನಿಮ್ಮ ವಿರೋಧಿಗಳು ಚುರುಕಾಗಿರುತ್ತಾರೆ. ಸಂಬಂಧಕ್ಕೆ ಬದ್ಧವಾದ ವ್ಯಕ್ತಿಯಾಗಿರುತ್ತೀರಿ. ನಿಮ್ಮ ಕುಟುಂಬದವರೊಡನೆ ಸಮಯ ಕಳೆಯಿರಿ. ತಡೆಯಾಗಿ ನಿಂತಿದ್ದ ಕೆಲಸಗಳು ಪುನರಾರಂಭಗೊಳ್ಳುವುದು. ವೃಶ್ಚಿಕ ರಾಶಿ. ನಿಮಗೆ ಉತ್ತಮ ಸೃಜನಶೀಲತೆ ಮತ್ತು ಕಲ್ಪನಾ ಮನಸ್ಥಿತಿ ಇರುವುದು. ನಿಮ್ಮ ವ್ಯಾಪಾರದಲ್ಲಿ ಕಾರ್ಯಕ್ಷಮತೆ ಉತ್ತಮವಾಗಿರುವುದು. ಸಂಗಾತಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಆಗಬಹುದು. ವೈಯಕ್ತಿಕ ಮತ್ತು ಗೌಪ್ಯವಾದ ಮಾಹಿತಿಯನ್ನು ಬಹಿರಂಗಪಡಿಸಬೇಡಿ. ಜನ ನಿಮ್ಮ ಮೇಲೆ ಆಪಾದನೆಗಳನ್ನು ಮಾಡಬಹುದು. ಧನುರಾಶಿ. ಈ ದಿನ ನಿಮಗೆ ಅದೃಷ್ಟದ ದಿನವಾಗಿದೆ. ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚುವುದು. ನಿಮ್ಮ ಮಕ್ಕಳ ಕುರಿತು ಇದ್ದ ಮದುವೆಯ ಸಮಸ್ಯೆ ನಿವಾರಣೆಯಾಗುವುದು. ಸಂಸಾರದಲ್ಲಿ ಪ್ರೀತಿ ಮತ್ತು ಶಾಂತಿ ಸಮಾಧಾನ ನೆಲೆಗೊಳ್ಳುವುದು. ಆಸ್ತಿ ತಗಾದೆ ಪರಿಹಾರವಾಗುವುದು. ತಾಯಿಯಿಂದ ಹಣಕಾಸಿನ ಲಾಭವಾಗುವ ಸಾಧ್ಯತೆ. ಮಕರ ರಾಶಿ. ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರುವುದು. ಆದರೆ ವೃಥಾ ಖರ್ಚು ಮಾಡದಿರುವುದು ಉತ್ತಮ. ನಿಮ್ಮ ಭವಿಷ್ಯದ ಕನಸು ನನಸಾಗಬಹುದು. ಹಿರಿಯರ ಸಲಹೆ ಸಿಗುವುದು. ಅತ್ತೆ ಮನೆ ಕಡೆಯಿಂದ ಕೆಟ್ಟ ಸುದ್ದಿ ಬಂದು ಇದರಿಂದ ಮನಸ್ಸಿಗೆ ನೋವಾಗಬಹುದು. ಕುಂಭರಾಶಿ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚುವುದು. ನಿಮ್ಮ ಹಣವನ್ನು ಧಾರ್ಮಿಕ ಚಟುವಟಿಕೆಗಳಲ್ಲಿ ಬಳಸುವಿರಿ. ನಿಮ್ಮ ವ್ಯಾಪಾರದಲ್ಲಿ ವಿಜಯ ಸಾಧಿಸುವ ಸಂಭವವಿದೆ. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಿರಿ ಮತ್ತು ಸಾಮಾಜಿಕ ಸಂವಹನೆಯಲ್ಲಿ ಅದೃಷ್ಟ ಕಾಣುವಿರಿ. ಮೀನರಾಶಿ. ಇಂದು ಹೊಸ ಕೆಲಸ ಪ್ರಾರಂಭಿಸಲು ಸೂಕ್ತವಲ್ಲ. ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಒತ್ತಡವಿರುವುದು. ಮತ್ತೊಬ್ಬರ ಅಭಿಪ್ರಾಯದ ಮೇರೆಗೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ನಿಲ್ಲಿಸಿ. ಧ್ಯಾನ, ಪ್ರಾಣಾಯಾಮಗಳನ್ನು ಮಾಡಿ. ವೀಕ್ಷಿಸಿದ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.